ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸಾಮಾನ್ಯ ಜನರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇದೀಗ ಫೋನ್ ಬಳಕೆ ಮಾಡೋರಿಗೆ ರಾಘವ್ ಚಡ್ಡಾ ಅವರು ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜಿಯೋ ಆಗಿರಲಿ, ಏರ್ಟೆಲ್ ಆಗಿರಲಿ ಅಥವಾ ವೊಡಾಫೋನ್ ಐಡಿಯಾವೇ ಆಗಿರಲಿ, ಎಲ್ಲರೂ ತಮ್ಮ ಪ್ಲಾನ್ಗಳ ಬೆಲೆಯನ್ನು ಹೆಚ್ಚಿಸುತ್ತಲೇ ಬಂದಿದ್ದಾರೆ. ಇಲ್ಲಿ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಕಂಪನಿಗಳು ಇಂಟರ್ನೆಟ್ ಜೊತೆಗಿನ ಪ್ಲಾನ್ಗಳನ್ನು ಹೆಚ್ಚು ಪ್ರಮೋಟ್ ಮಾಡ್ತಾ ಇವೆ. ಆದರೆ ನಮ್ಮ ನಡುವೆ ಎಷ್ಟೋ ಜನರಿದ್ದಾರೆ, ಅವರಿಗೆ ಇಂಟರ್ನೆಟ್ ಬೇಕಾಗಿಲ್ಲ. ಉದಾಹರಣೆಗೆ, ಹಳ್ಳಿಗಳಲ್ಲಿ ಇರುವ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಈಗಲೂ ಹಳೆಯ ಕೀಪ್ಯಾಡ್ ಫೋನನ್ನು ಬಳಸ್ತಾರೆ. ಅವರಿಗೆ ವಾಟ್ಸಪ್ ಬೇಡ, ಫೇಸ್ಬುಕ್ ಬೇಡ ಅಥವಾ ಯೂಟ್ಯೂಬ್ ಕೂಡ ಅವರು ಬಳಸೋದಿಲ್ಲ. ಅವರಿಗೆ ಬೇಕಾಗಿರೋದು ಕೇವಲ ತಮ್ಮ ಮಕ್ಕಳಿಗೆ ಫೋನ್ ಮಾಡಲು ಮತ್ತು ಯಾರಾದರೂ ಫೋನ್ ಮಾಡಿದರೆ ಮಾತನಾಡೋದಕ್ಕೆ. ಇಂಥವರಿಗೆ ದಿನಕ್ಕೆ 1.5 GB ಡೇಟಾ ಕೊಟ್ಟು ಅವರಿಂದ 300ರಿಂದ 400 ರೂಪಾಯಿ ವಸೂಲಿ ಮಾಡುವುದು ಎಷ್ಟು ಸರಿ? ಇದು ರಾಘವ್ ಚಡ್ಡಾ ಅವರು ಎತ್ತಿದ ಒಂದು ಪ್ರಮುಖ ಪ್ರಶ್ನೆ ಕೂಡ ಆಗಿತ್ತು. ಇದೀಗ ಸಂಸತ್ತಿನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದ ರಾಘವ್ ಚಡ್ಡಾ ಅವರು, ಟೆಲಿಕಾಂ ಕಂಪನಿಗಳು ಕೇವಲ ಲಾಭದ ಉದ್ದೇಶದಿಂದ ಬಡವರ ಮತ್ತು ಹಿರಿಯ ನಾಗರಿಕರ ಮೇಲೆ ಹೊರೆಯನ್ನು ಹಾಕ್ತಾ ಇವೆ ಅಂತ ಹೇಳಿ ವಾದ ಮಾಡಿದ್ದಾರೆ. ಭಾರತದಲ್ಲಿ ಕೋಟ್ಯಾಂತರ ಜನ ಈಗಲೂ ಕೂಡ ಕೀಪ್ಯಾಡ್ ಫೋನನ್ನು ಬಳಸ್ತಾ ಇದ್ದಾರೆ. ಅವರಿಗೆ ಇಂಟರ್ನೆಟ್ನ ಅವಶ್ಯಕತೆ ಇರೋದಿಲ್ಲ. ಆದರೂ ಅವರು ಡೇಟಾ ಪ್ಯಾಕ್ಗಳಿಗಾಗಿ ಹಣವನ್ನು ನೀಡಬೇಕಾಗುತ್ತೆ. ಕಂಪನಿಗಳು ಕೇವಲ ಕರೆ ಮಾಡೋದಕ್ಕೆ ಸೀಮಿತವಾದ ಅಗ್ಗದ ಪ್ಲಾನ್ಗಳನ್ನು ಯಾಕೆ ತರ್ತಾ ಇಲ್ಲ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೀಗ ಅವರ ಈ ಮಾತುಗಳಿಗೆ ಇಡೀ ದೇಶದಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದೆ. ಈ ನಡುವೆ ಈಗ ಬಂದಿರುವ ವರದಿಗಳ ಪ್ರಕಾರ ಈ ಒತ್ತಡಕ್ಕೆ ಮಣಿದಿರುವಂತಹ ಟೆಲಿಕಾಂ ಕಂಪನಿ ಇಂಟರ್ನೆಟ್ ಇಲ್ಲದ ಕೇವಲ ಕರೆ ಮತ್ತು SMS ಸೌಲಭ್ಯವಿರುವ ಕಡಿಮೆ ಬೆಲೆಯ ಕೀಪ್ಯಾಡ್ ಪ್ಲಾನ್ಗಳನ್ನು ಪರಿಚಯ ಮಾಡೋದಕ್ಕೆ ಸಿದ್ಧ ಆಗಿದೆ. ಹಾಗಾಗಿ ಮನೆಯಲ್ಲಿರುವ ವಯಸ್ಸಾದವರಿಗೆ ಸ್ಮಾರ್ಟ್ಫೋನ್ ಬಳಸಲು ಬರೋದಿಲ್ಲ ಅಥವಾ ಆಸಕ್ತಿ ಇರೋದಿಲ್ಲ. ಅವರಿಗೆ ಕೀಪ್ಯಾಡ್ ಫೋನ್ ಸುಲಭ, ಅಂಥವರಿಗೆ ಈ ಪ್ಲಾನ್ ಕೂಡ ಇದೀಗ ವರದಾನ ಆಗಲಿದೆ. ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುವಂಥ ರೈತರಿಗೂ ಕೂಡ ಇಂಟರ್ನೆಟ್ ನೋಡಿ ಸಮಯ ಕಳೆಯಲು ಪುರ್ಸೊತ್ತಿರಲ್ಲ. ಅವರಿಗೆ ಸಂಪರ್ಕ ಆಗಿ ಮಾತ್ರ ಫೋನ್ ಬೇಕು. ಇವರಿಗೆ ತಿಂಗಳ ಖರ್ಚು ಕೂಡ ಕಡಿಮೆಯಾಗಲಿದೆ. ಹಾಗಾಗಿ ಇಂತಹ ಒಂದು ಇಂಟರ್ನೆಟ್ ಚಾರ್ಜನ್ನು ಬಳಕೆಗೆ ತಂದರೆ ಹಲವಷ್ಟು ಬಡವರ್ಗದ ಜನರಿಗೆ ಕೂಡ ಸಹಾಯಕವಾಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.